ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೊಂದು ವಿಷಯ ಹೇಳ್ತೇನೆ. ಅದೇನಪ್ಪ ಅಂತಂದ್ರೆ, ಅಶೋಕವನದೊಳಗಿದ್ದಿದ್ದು ಸೀತಾದೇವಿನ ಅಥವಾ ಮಾಯಾ ಸೀತೆನ. ಈ ಮಾಯಾ ಸೀತೆ ಯಾರು ಅಂದ್ರೆ, ಅಶೋಕವನದೊಳಗೆ ನಮ್ಮ ಸೀತಾದೇವಿ ಇರಲಿಲ್ವಾ? ಇದೆಲ್ಲ ಕ್ವಶನ್ಗೂ ನಾನು ನಿಮ್ಗೆ ಇವತ್ತು ಉತ್ತರ ಕೊಡ್ತೇನೆ. ಅದೇನಪ್ಪ ಅಂತಂದ್ರೆ, ಆಧ್ಯಾತ್ಮ ರಾಮಾಯಣ ಮತ್ತು ಕೂರ್ಮ ಪುರಾಣ ಇವೆರಡರ ಪ್ರಕಾರನೂ ಅಶೋಕವನದೊಳಗಿದ್ದಿದ್ದು ಸೀತಾದೇವಿ ಅಲ್ಲ, ಅಂದರೆ ನಿಜವಾದ ಸೀತಾದೇವಿ ಅಲ್ಲ. ಮತ್ತು ಯಾರು? ಅಶೋಕವನದೊಳಗಿದ್ದಿದ್ದು ಮಾಯಾ ಸೀತೆ, ಅಂದರೆ ವೇದವತಿ. ಈ ವೇದವತಿ ಕುಶಧ್ವಜನ ಮಗಳು. ಈ ವೇದವತಿಯ ಆಸೆ ಏನಪ್ಪ ಅಂತಂದ್ರೆ, ನಾನು ಶ್ರೀಹರಿ ಅಂದರೆ ವಿಷ್ಣುವನ್ನೇ ಮದುವೆ ಆಗಬೇಕು ಅಂತ ವೇದವತಿಗೆ ಆಸೆ ಇತ್ತು. ಯಾವಾಗಲೂ ಕಠಿಣ ತಪಸ್ಸನ್ನು ಮಾಡ್ತಾನೆ ಇರ್ತಿದ್ರು. ಒಂದ್ಸತಿ ಏನಾಕತ್ತಪ್ಪ ಅಂತಂದ್ರೆ, ರಾವಣ ವೇದವತಿಯ ಅಂದಕ್ಕೆ ಮನಸ್ಸೋತು, ವೇದವತಿ ನೀನು ನನಗೆ ಬೇಕು, ನೀ ನನಗೆ ಸ್ವಂತ ಆಗು ಅಂತ ಕೇಳ್ಕೊಂತಾನೆ. ಆವಾಗ ವೇದವತಿ ಹೇಳ್ತಾಳೆ, ಇಲ್ಲ, ನಾನು ಏನೇ ಇದ್ರೂ ನನ್ನ ಸರ್ವಸ್ವ ಹರಿ, ನಾನು ಬೇರೆ ಯಾರನ್ನೂ ಇಷ್ಟಪಡಲ್ಲ, ನನಗೆ ಬೇರೆ ಯಾರೂ ಬೇಡವೇ ಬೇಡ ಅಂಥೇಳಿ ಹೇಳ್ತಾರೆ. ಆಗ ರಾವಣ ಏನು ಮಾಡ್ತಾನೆ ಅಂತಂದ್ರೆ, ಇಲ್ಲ, ನೀನು ನನಗೆ ಬೇಕೇ ಬೇಕು ಅಂತ ಹೇಳಿ ವೇದವತಿನ ಕೂದಲು ಹಿಡಿದು ಜಗ್ಬಿಡ್ತಾರೆ. ಅದರಿಂದ ಕೋಪಗೊಂಡ ವೇದವತಿ ಏನು ಮಾಡ್ತಾರೆ ಅಂತಂದ್ರೆ, ನಾನು ಏನೇ ಇದ್ರೂ ವಿಷ್ಣುವಿಗೆ ಸೇರಿದವಳು, ನೀ ನನ್ನನ್ನು ಮುಟ್ಬಿಟ್ಟೆ, ನೀ ನನ್ನನ್ನು ಅಪವಿತ್ರ ಮಾಡಿಬಿಟ್ಟೆ ರಾವಣ ಅಂಥೇಳಿ ಫುಲ್ಲು ಕೋಪಗೊಂಡು ಏನು ಮಾಡ್ತಾರೆ ಅಂತಂದರೆ ಅಗ್ನಿನ ಪ್ರವೇಶ ಮಾಡಿಬಿಡ್ತಾರೆ. ಆದರೆ ಅಗ್ನಿ ಪ್ರವೇಶ ಮಾಡಬೇಕಿದ್ರೆ ಒಂದು ಶಾಪ ಕೊಡ್ತಾರೆ. ಯಾರಿಗೆ? ರಾವಣನಿಗೆ. ಏನಂತ ಕೊಡ್ತಾರೆ ಅಂತಂದರೆ, ನನ್ನ ಮುಂದಿನ ಜನ್ಮ ಅಂತ ಏನೈತಿ ಆ ಜನ್ಮದೊಳಗೆ ನೀನು ಮತ್ತು ನಿನ್ನ ಕುಲದವರ ವಿನಾಶಕ್ಕೆ ನಾನೇ ಕಾರಣ ಆಕ್ಕನಿ ಅಂಥೇಳಿ ಶಾಪ ಕೊಡ್ತಾರೆ. ಇದೆಲ್ಲ ಆದಮೇಲೆ ತ್ರೇತಾಯುಗದೊಳಗೆ ರಾವಣ ಏನು ಮಾಡ್ತಾನಪ್ಪ ಅಂತಂದ್ರೆ, ಸೀತೆಯನ್ನು ಅಪಹರಿಸಕ್ಕೆ ಬರ್ತಾನೆ. ಆಗ ಯಾವಾಗ ರಾವಣ ಸೀತೆನ ಅಪಹರಿಸಕ್ಕೆ ಬರ್ತಾನಲ್ಲ, ಈ ವಿಷಯ ಮೊದಲು ಗೊತ್ತಾಗದ ಅಗ್ನಿದೇವನೊಳಗೆ ಆಲ್ರೆಡಿ ಯಾರದಾರ? ನಮ್ಮ ವೇದವತಿ ಅದಾರ. ಏನು ಮಾಡ್ತಾನಪ್ಪ ಅಗ್ನಿದೇವ ಅಂತಂದ್ರೆ, ಆಶ್ರಮಕ್ಕೆ ಬಂದವನೇ ತನ್ನೊಳಗಿದ್ದಿದ್ದ ವೇದವತಿನ ಆಶ್ರಮಕ್ಕೆ ಬಿಟ್ಟು ಸೀತಾದೇವಿನ ತನ್ನೊಳಗಿಟ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ರಾವಣಿಗೆ ಈ ವಿಷಯ ಗೊತ್ತಾಗಲ್ಲ. ರಾವಣ ಬರ್ತಾನ, ಸೀತಾದೇವಿನ ಅಪಹರಿಸ್ತಾನ, ಕರ್ಕೊಂಡೋಗ್ತಾನ, ಅಶೋಕವನದೊಳಗಿರ್ತಾನೆ. ಅರ್ಥಾತ್ ಅಶೋಕವನದೊಳಗಿದ್ದಿರೋಂಥದ್ದು ಮಾಯಾ ಸೀತೆ ಅಂದ್ರೆ ವೇದವತಿ. ಮತ್ತು ಸೀತೆ ಎಲ್ಲೋದ್ರು? ಸೀತೆ ಅಗ್ನಿದೇವನೊಳಗೆ ಸೇಫಾಗಿ ಅದಾರ. ಇದೆಲ್ಲ ಆದಮೇಲೆ ರಾವಣನ ಯುದ್ಧ ನಡೀತೈತಿ, ರಾವಣನ ಸಂಹಾರನೂ ಆಕೈತಿ. ರಾವಣನ ಸಂಹಾರ ಆದಮೇಲೆ ರಾಮ ಜನಗಳ ಮಾತನ್ನು ಕೇಳಿಸ್ಕೊಂಡು ಸೀತಾದೇವಿನ ಅಗ್ನಿ ಪ್ರವೇಶ ಮಾಡಕ್ಕೆ ಹೇಳ್ತಾಳೆ. ಅವಳು ಅಪವಿತ್ರಳು ಆಗಿಬಿಟ್ಟಾಳ ಅಂಥೇಳಿ ಅಂದಿತ್ತು. ಈ ಕಳಂಕನ, ಇದೇನು ಸೀತೆ ಮೇಲೆ ಬಂದಿತ್ತಲ್ಲ ಅಪವಾದನ ಪರಿಹಾರ ಮಾಡೋಕ್ಕೋಸ್ಕರನೇ ರಾಮ ಸೀತೆನ ಅಗ್ನಿ ಪ್ರವೇಶಕ್ಕೆ ಕಳಿಸಿದ್ರು. ಅಲ್ಲಿಗೆ ಪ್ರೂವ್ ಆಗೋಯ್ತು, ಸೀತೆ ಯಾರಿಂದನೂ ಅಪವಿತ್ರಳಾಗಿಲ್ಲ, ಸೀತೆ ಇವಾಗಲೂ ಪವಿತ್ರಳೆ ಅಂಥೇಳಿ. ಇದನ್ನೆಲ್ಲ ನೋಡಿದ್ದ ಸೀತೆಗೆ ಮನ್ಸೊಳಗೆ ಒಂಥರ ಆಕೈತಿ, ನನಗೋಸ್ಕರ ವೇದವತಿ ಇಷ್ಟೆಲ್ಲ ಕಷ್ಟಪಟ್ಲು, ಅವಳದು ಒಂದು ಆಸೆ ಇತ್ತು, ಅವಳಿಗೆ ವಿಷ್ಣುವಿನೇ ಮದುವೆ ಆಗಬೇಕು ಅಂತ ಇತ್ತು, ಅದನ್ನು ಹೆಂಗಾದರೂ ಮಾಡಿ ಈಡೇರಿಸ್ಕೊಡ್ರಿ ಅಂಥೇಳಿ ಬೇಡ್ಕೊತಾಳ. ಆವಾಗ ವೇದವತಿಗೆ ಸಿಗದೆ ಒಂದು ವರ. ಏನಪ್ಪ ಅಂತಂದ್ರೆ, ಮುಂದಿನ ಜನ್ಮದೊಳಗೆ ವೇದವತಿ ಪದ್ಮಾವತಿಯಾಗಿ ಹುಡ್ತಾಳ. ಶ್ರೀಹರಿ ಅಂದರೆ ವಿಷ್ಣು ನಮ್ಮ ಶ್ರೀನಿವಾಸ ಅಂದರೆ ಇವಾಗಿರೋ ವೆಂಕಟೇಶ ಆಗಿ ಜನ್ಮ ತಾಳ್ತಾರ. ಪದ್ಮಾವತಿ ಶ್ರೀನಿವಾಸನನ್ನೇ ಮದುವೆ ಆಗ್ತಾರೆ. ಅರ್ಥಾತ್ ವೇದವತಿ ವಿಷ್ಣುವಿನ ಜೊತೆಗೆ ಮದುವೆ ಆಗ್ತಾರೆ ಅಂಥೇಳಿ. ಎಲ್ಲದರದ್ದು ಅರ್ಥ ಏನಪ್ಪ ಅಂತಂದ್ರೆ, ಅಶೋಕವನದೊಳಗಿದ್ದಿದ್ದು ಸೀತಾದೇವಿ ಅಲ್ಲ, ಅಲ್ಲಿದ್ದಿದ್ದು ಮಾಯಾ ಸೀತೆ ಅಂದರೆ ವೇದವತಿ ಅಂಥೇಳಿ. ನಿಮಗೆ ವೇದವತಿ ಅಂದರೆ ಪದ್ಮಾವತಿ ಇವ್ರದ್ದು ಮದುವೆ ಶ್ರೀನಿವಾಸನ ಜೊತೆ ಯಾಕಾಯಿತು, ಯಾಕೆ ಹರಿ ಭೂಲೋಕಕ್ಕೆ ಬಂದರು, ಮತ್ತು ಹರಿಯ ಹೆಂಡತಿ ಲಕ್ಷ್ಮೀದೇವಿ ಕತೆ ಏನಾಯಿತು, ಶ್ರೀನಿವಾಸನ್ಗೆ ಯಾಕೆ ತಿರುಪತಿ ವೆಂಕಟೇಶ ಇವೆಲ್ಲ ಹೆಸರು ಬಂತು ಅಂತ ನಿಮಗೆ ತಿಳ್ಕೊಬೇಕು ಅಂತ ಅನ್ನೋದಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ರಿ. ನಾನು ನಿಮ್ಗೆ ಆ ವಿಷಯನೂ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಹರಿ ಓಂ ತತ್ಸತ್.